2023ರ ಚುನಾವಣೆ ಜಾತಿ ಮೇಲೆ, ಅಭಿವೃದ್ಧಿ ಮೇಲೆ, ಸಿಡಿಗಳ ಮೇಲೆ, ವೈಯಕ್ತಿಕ ನಿಂದನೆಗಳ ಮೇಲೆ ನಡೀತಾ ಇದೆ. ಆದರೂ ಇಷ್ಟು ದಿನ ರಾಜಕೀಯದಿಂದ ದೂರವಿದ್ದ ಬ್ರಾಹ್ಮಣ ಸಮುದಾಯಕ್ಕೂ ಈಗ ರಾಜಕೀಯ ಎಂಟ್ರಿ ಆಗಿದೆ. ಇದಕ್ಕೆ ಮುನ್ನುಡಿ ಬರೆದಿದ್ದು ಜೋಶಿ ಮತ್ತು ಕುಮಾರಸ್ವಾಮಿ ಅವರು. ಜೋರಾಯಿತು ಎಚ್ಡಿಕೆ ಜೋಶಿ ಮಧ್ಯೆ ವಾರ್. ಎರಡು 2023ಕ್ಕೆ ಬಿಜೆಪಿಯವರು ಶತಾಯಗತಾಯ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಿದ್ದಾರೆ. 130ರಿಂದ 140 ಸೀಟು ಗೆಲ್ತೀವಿ ಅಂತಿದ್ದಾರೆ. ಈ ಸಲ ಬಿಜೆಪಿಗೆ ಬಹುಮತ ಬಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಹೀಗಂತ ನಾವು ಹೇಳ್ತಿಲ್ಲ. ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿಸಿರುವಂತಹ ಬಾಂಬ್ ಇದು. ನಿನ್ನೆ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನವಗ್ರಹಗಳ ಯಾತ್ರೆ ಅಂತ ಜೋಶಿ ಮೊದಲಿಸಿದ್ರು. ಜೆಡಿಎಸ್ ನವರದ್ದು ಕುಟುಂಬ ರಾಜಕೀಯದವರು ಅಂತ ಕಾಲೆಳೆದ್ರು. ಅಲ್ಲಿಂದ ಶುರುವಾದ ಕುಮಾರಸ್ವಾಮಿ ಆಕ್ರೋಶ ಈಗ ಜೋಶಿಯವರ ಜಾತಿಯನ್ನು ಎಳೆದು ತಂದಿದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಇವ್ರನ್ನ ಮುಖ್ಯಮಂತ್ರಿ ಮಾಡಿ 8 ಜನ ಉಪಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ. ಅವರು ಪೇಶ್ವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು. BJPಯ ಈ ಹುನ್ನಾರ ಏನಿದೆ, ಕರ್ನಾಟಕದ ಜನ ಈ BJPಯ RSSನ ಕುತಂತ್ರಕ್ಕೆ ಮರಳಾಗಬೇಡಿ, ಈ ರಾಜ್ಯ ಒಡಿತಾರೆ. ಕುಮಾರಸ್ವಾಮಿ ಅವರ ಆಕ್ರೋಶ ಇಷ್ಟಕ್ಕೆ ಮುಗಿಲಿಲ್ಲ. ಪಂಚರತ್ನ ರಥಯಾತ್ರೆಯನ್ನ ನವಗ್ರಹ ಅಂದಿದ್ದಕ್ಕೂ ಆಕ್ರೋಶವನ್ನ ಹೊರಹಾಕಿದ್ರು. ಪಂಚರತ್ನ ಯಾತ್ರೆ ಪಂಚರತ್ನ ಯಾಕೆ ನನಗಂತೂ ಕನ್ಫ್ಯೂಸ್ ಆಗಿದೆ. 9 ಅವರು ನವಗ್ರಹ ಯಾತ್ರೆ ಮಾಡಬೇಕಾಗಿತ್ತು. ನಂದು ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥ ಆ ವ್ಯಕ್ತಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಪಕ್ಷದ ನಾಯಕರ CD ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ. CD ಸಂಕಲ್ಪ ಅಂತ ಅವ್ರ ಪಕ್ಷದ CDಗಳವೆಲ್ಲ ಸ್ಟೇ ತಗೊಂಡಿರೋದು. ಆ CD ಸಂಕಲ್ಪ ಅಂತ ಹೆಸರಿಟ್ಟು ಒಂದು ಸಂಗಮ ಮಾಡಲಿ. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಪಂಚರತ್ನ ರಥಯಾತ್ರೆ ವೇಳೆ ಕುಮಾರಸ್ವಾಮಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರ ಈ ಮಾತು ಬಿಜೆಪಿಯವರನ್ನ ಕೇರಳಿ ಕೆಂಡವಾಗಿಸಿದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ. ಅವರು 9 ಜನ ಉಪಮುಖ್ಯಮಂತ್ರಿ ಅಂತ ಅವರ ಮನೆ ನೋಡಿ ಹೇಳಿರ್ಬೇಕು. ಮನೆ ಒಳಗಿರುವವರನ್ನೇ ನೋಡಿ ಹೇಳಿರ್ಬೋದು. ಕೇಳಿದ್ರೆ ಅವ್ರ ರಾಜಕಾರಣ ಅದೇ ನಡ್ಕೊಂಡು ಬಂದರು ಅಂತ. ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥವ್ರು. ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅವರಿಗೆ ಶೋಭೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಅಂತ ಅವರು ಅದರ ಒಳಗೆ ಬಂದು ಅಧ್ಯಯನ ಮಾಡೋದು ಒಳ್ಳೆಯದು. तो मुझे राज्य में क्या हो रहा है उसके बारे में जानकारी नहीं है. प्रहलाद जोशी भी अच्छे नेता हैं, बुमई साहब भी बहुत अच्छे नेता हैं, येडियुरप्पा साहब भी, हम तो देश के नेतृत्व में मानते हैं उनको. इसलिए मुझे ये कहना मुझे नहीं लगता है उचित होगा. ये राज्य तय करेगा. ಜನರ ನಡುವೆ ಏನು ಸಾಮರಸ್ಯ ಐತಿ ಆ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ಗಳ ಮೂಲಕ ಆಗ್ತೈತಿ. ಈ ರೀತಿಯ ಬ್ಯಾಲೆನ್ಸ್ ಇಲ್ಲದಂಥ ಸ್ಟೇಟ್ಮೆಂಟ್ ಅವ್ರಿಗೆ ಕೊಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಇದು ಕೇವಲ ಪ್ರಹ್ಲಾದ್ ಜೋಶಿ ಅವರನ್ನ ಮಾತ್ರ ಅಲ್ಲ, ಇಡೀ ಸಮುದಾಯವನ್ನ ತೇಜೋವಧೆ ಮಾಡಿರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ಇಡೀ ಸಮುದಾಯಕ್ಕೆ ಬಹಳ ನೋವಾಗಿದೆ. ಇಡೀ ಸಮುದಾಯದ, ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರ ಕ್ಷಮೆಯನ್ನು ತಾವು ಕೋರಬೇಕು. ಬಿಜೆಪಿ ನಾಯಕರು ಕುಮಾರಸ್ವಾಮಿ ಮೇಲೆ ಮುಗಿ ಬೀಳ್ತಾ ಇದ್ದಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಿಡಿದೆದ್ರು. ಬಿಜೆಪಿಯವರನ್ನ ಅವರದ್ದೇ ದಾಟಿಯಲ್ಲಿ ಕಾಲೆಳೆದ್ರು. ಭದ್ರಾ ಮೇಲ್ಕಂಡ ಯೋಜನೆಗೆ 5,300 ಕೋಟಿ ನಾಚಿಕೆ ಆಗಲ್ಲ ಜೋಶಿ, ಬಾಯ ಮಣ್ಣಾಕ. ದೇವೇಗೌಡ ಇದ್ದಾಗ 18,000 ಕೋಟಿ ರೂಪಾಯಿ ಕೊಟ್ಟಿದ್ರು. GST ದುಡ್ಡು ಕೊಡಿಸೋ ಗಂಡಸ್ತಾನ ಇಲ್ವಲ್ರಿ ನಿಮಗೆ. ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರ ಮಾತಿಗೆ DK ಶಿವಕುಮಾರ್, ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದು ಹೀಗೆ. ನನಗೆ ಭವಿಷ್ಯ ಗೊತ್ತಿಲ್ಲ, ಅವ್ರ ಭವಿಷ್ಯ ಅವರ ಆಳ್ತಾ ಗೊತ್ತಿಲ್ಲ.
ನಮ್ಮ ಕಾಂಗ್ರೆಸ್ ಪಾರ್ಟಿದು ಮಾತ್ರ ಗೊತ್ತು ನನಗೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸ್ತೇವೆ, ನಮ್ಮ ಕಾಲ ಮೇಲೆ ನಾವು ಸರ್ಕಾರ ರಚನೆ ಮಾಡ್ತೇವೆ, ಜನಕ್ಕೊಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ಅದು ಒಳ್ಳೆಯದಲ್ಲ ಅಲ್ವಾ? ಆ ರೀತಿಯಾಗಿ ಒಂದು ಜಾತಿಯ ಹೆಸರನ್ನ ಇಟ್ಕೊಂಡು ಹೇಳಿಕೆ ಕೊಡುವಂಥದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಶೋಭೆ ತರೋದಿಲ್ಲ. ಆ ಥರ ಎಲ್ಲ ಮಾತಾಡಬಾರ್ದು, ಅದು ಒಳ್ಳೆಯದಲ್ಲ. ಆ ರೀತಿಯಾಗಿ ಹೇಳಿಕೆಗಳು ಕೊಡುವಂಥದ್ದು ಅದು ನನಗನ್ಸುತ್ತೆ ಅವರ ಗೌರವ ಅವರೇ ಅದನ್ನು ಕಳ್ಕೊಂಡಾಗ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರ ಪ್ರಕಾರ ಪ್ರಹ್ಲಾದ್ ಜೋಶಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಹಾಗೆ ಬಸವರಾಜ ಬೊಮ್ಮಾಯಿ ಅವಕಾಶ ಕಳೆದುಕೊಳ್ತಾರೆ. ಆದ್ರೆ ಜೋಶಿ ಅವರಿಗೆ ಕರ್ನಾಟಕ ಮುಖ್ಯಮಂತ್ರಿಯಾಗುವ ಆಫರ್ ಈ ಮೊದಲೇ ಬಂದಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. 2021ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಾಗ ಪ್ರಹ್ಲಾದ್ ಜೋಶಿ ಅವರನ್ನ ಸಿಎಂ ಮಾಡೋಕೆ ಹೈಕಮಾಂಡ್ ನಿರ್ಧರಿಸಿತ್ತು. ಆದ್ರೆ ಜೋಶಿ ದೆಹಲಿ ರಾಜಕೀಯ ಬಿಟ್ಟು ಹೋಗಲ್ಲ ಅಂದಿದ್ರು. ಈಗ ಮತ್ತೆ ಜೋಶಿ ಹೆಸರು ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಪ್ರಹ್ಲಾದ್ ಜೋಶಿ ದೆಹಲಿ ರಾಜಕೀಯಕ್ಕಿಂತ ಕರ್ನಾಟಕ ರಾಜಕೀಯದಲ್ಲೇ ಹೆಚ್ಚು ಬ್ಯುಸಿಯಾಗಿದ್ದಾರೆ. ಎಲೆಕ್ಷನ್ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಒಟ್ನಲ್ಲಿ 2023ರ ಚುನಾವಣೆ 3 ಪಕ್ಷಗಳಿಗೂ ಪ್ರತಿಷ್ಠೆ ಆಗಿದ್ದು, ಯಾರಾಗ್ತಾರೆ ಸಿಎಂ ಅನ್ನೋ ಕುತೂಹಲ ಮತದಾರರ ಕೈಯಲ್ಲಿ ಭದ್ರವಾಗಿದೆ. ಅದೇನೇ ಇದ್ರೂ ಜೋಶಿಯವರನ್ನ ಕಾಲೆಳೆದ ಕುಮಾರಸ್ವಾಮಿ ಬಿಜೆಪಿಯವರಿಗೆ ಜಾತಿ ಅಸ್ತ್ರ ಕೊಟ್ಟು ಎಡವಟ್ಟು ಮಾಡಿದ್ರ ಅನಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಮೇಶ್ ಜಾರಕಿಹೊಳಿ ಸಿಡಿ ಹಿಡ್ಕೊಂಡು ದೆಹಲಿಯಲ್ಲಿದ್ದಾರೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿ ವಿಷಯದಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ದಾರೆ. ಎಲ್ಲಕ್ಕಿಂತ ಹೊಸ ವಿಷಯ ಅಂದ್ರೆ ಕುಮಾರಸ್ವಾಮಿ ಮೇಲೆ ಬಿಜೆಪಿ ಸಿಡಿ ಬಾಂಬ್ ಹಾಕಿ ಟ್ವಿಸ್ಟ್ ಕೊಟ್ಟಿದೆ. ಕೆಟ್ಟದ್ದನ್ನ ಕೇಳಲ್ಲ, ನೋಡಲ್ಲ, ಮಾತಾಡಲ್ಲ. 3 ತಿಂಗಳು ಸಿಡಿ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನ. ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗ ಕಾರಣ DK शिवकुमार कंपनी विषय करने मेयर होने DK शिवकुमार ग्रामीण शासक. ಜನವರಿ 30 ಸೋಮವಾರ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ವಿಷ ಕನ್ಯೆ ಅಂದಿದ್ರು. ವಾರದಿಂದ ಮೌನವಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ರಮೇಶ್ ಜಾರಕಿಹೊಳಿ ಆರೋಪದ ಬಗ್ಗೆ ನಾಜೂಕಾಗಿ ಉತ್ತರ ಕೊಟ್ಟು ಜಾರ್ಕೊಂಡ್ರು. ಕೆಟ್ಟದನ್ನ ಮಾತಾಡೋದಿಲ್ಲ, ಕೆಟ್ಟದನ್ನ ನೋಡೋದಿಲ್ಲ, ಕೆಟ್ಟದನ್ನ ಕೇಳೋದಿಲ್ಲ. ಬಹಳ ತಾಳ್ಮೆಯಿಂದ ಶಾಂತಿಯಿಂದ ಬರುವಂಥ 3 ತಿಂಗಳು ನಾನು ಮಾಡಿದ ಕೆಲಸಗಳಿಂದ ನನ್ನ ಕ್ಷೇತ್ರವನ್ನು ಗೆಲ್ಲಬೇಕಾಗಿದೆ. ರಾಜಕಾರಣದಲ್ಲಿ ಮಹಿಳೆಯರಿಗೆ ಬಹಳಷ್ಟು ಕಷ್ಟ. ಹಂತದಲ್ಲಿ ನಾವು ಅಗ್ನಿ ಪರೀಕ್ಷೆಯನ್ನ ಕೊಡಬೇಕಾಗುತ್ತೆ. ಆ ಸೀತಾ ಮಾತೆಯನ್ನೇ ಅಗ್ನಿ ಪರೀಕ್ಷೆ ತಪ್ಪಿಸ್ಕೊಳಕ್ ಆಗ್ಲಿಲ್ಲ. ಇನ್ನು ನಾಯನ ಮೋತಮ್ಮ ಯಾವ ತಪ್ಪಲ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ನೀವು ಯಾವ ತಪ್ಪಲ. ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗ ಕಾರಣ DK शिवकुमार कंपनी ವಿಷಯ ಕಣ್ಣೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾಗಿದೆ. ಮಹಿಳೆಯರ ಪರವಾದಂಥ ಸರ್ಕಾರವನ್ನು ನಾವು ರೂಪಿಸಬೇಕಾಗಿದೆ. ಸೊ ಬಹಳಷ್ಟು ತಾಳ್ಮೆಯಿಂದ ನಾನು ಇರೋಕೆ ನಾನು ಬಯಸ್ತೀನಿ. ಒಬ್ಬ ಮಹಿಳೆ ಅಂದ ತಕ್ಷಣ ನಾನು ವಿನಯ್ ಗುರುಜಿ ಅವರಿಗೆ ಹೇಳ್ತಾ ಇರ್ತೀನಿ, ಮಹಿಳೆ ಅಂದ ತಕ್ಷಣ ಸಂಘರ್ಷ ಜೊತೆಯಲ್ಲೇ ಬಂದ್ಬಿಡುತ್ತೆ. ಮಹಿಳೆಯ ಇನ್ನೊಂದು ಹೆಸರೇ ಸಂಘರ್ಷ. ಒಂದು ವಾರದಿಂದ ಎಲ್ಲೂ ಸಿಡಿ ಬಗ್ಗೆ ಮಾತಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ರು. ಮೋಟಮ್ಮ ಪುತ್ರಿ ಪರ ಪ್ರಚಾರಕ್ಕೆ ಬಂದಿದ್ರು. ಮಹಿಳೆಯರಿಗೆ ಬಾಗಿನಾನು ಕೊಟ್ರು. ಆಮೇಲೆ ವಿನಯ್ ಗುರೂಜಿ ಜೊತೆ ಅರ್ಧ ಗಂಟೆ ಗೌಪ್ಯವಾಗಿ ಮಾತುಕತೆಯನ್ನು ಆಡಿದ್ರು. ಆಮೇಲೆ ಸಿಡಿ ವಿಚಾರದಲ್ಲಿ ಹೇಳಿಕೆ ಕೊಟ್ಟು ಹೋದ್ರು. ಸಿಡಿಕೆ ಸಿಬಿಐಗೆ ಕೊಡೋವರೆಗೂ ಬರಲ್ಲ. ದೆಹಲಿಯಲ್ಲೇ ರಮೇಶ್ ಜಾರಕಿಹೊಳಿ ಠಿಕಾಣಿ. ಸಿಡಿ ಪ್ರಕರಣವನ್ನ ಸಿಬಿಐಗೆ ಕೊಡೋವರೆಗೂ ರಮೇಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗಲ್ವಾ ಅನ್ನಿಸ್ತಾ ಇದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ 3 ದಿನದಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರ ಬೆನ್ನು ಬಿದ್ದಿದ್ದಾರೆ. ಅಮಿತ್ ಶಾ ಭೇಟಿ ಬಳಿಕವೂ ದೆಹಲಿಯಲ್ಲಿ ಉಳಿದಿರುವ ಸಾಹುಕಾರ್ ಸಿಡಿ ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ವಿಶ್ರಮಿಸಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. 3 ದಿನದಿಂದ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿರುವ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಭೇಟಿ ನಂತರ ಸಂಘ ಪರಿವಾರ ಮತ್ತು ಹೈಕಮಾಂಡ್ ನಾಯಕರ ಭೇಟಿಗೂ ಪ್ರಯತ್ನ ಮಾಡ್ತಿದ್ದಾರೆ. ಜೆಪಿ ನಡ್ಡಾ ಮಗಳ ಮದುವೆ ನೆಪದಲ್ಲೂ ಗಣ್ಯರ ಭೇಟಿಗೆ ಪ್ರಯತ್ನ ಮಾಡ್ತಿದ್ದಾರೆ. ನಡ್ಡಾ ಪುತ್ರಿ ಮದುವೆಗೆ ಬಂದಿರೋ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಒತ್ತಡ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಸಿಡಿ ವಿಚಾರದಲ್ಲಿ DK ಶಿವಕುಮಾರ್ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಸಿಡಿ ವಿಷಯ ಅಂದ್ರೆ ರಮೇಶ್ ಜಾರಕಿಹೊಳಿ ಹೆಸರು ಎತ್ತಿದ್ರೆ ಗರಂ ಆಗ್ತಾರೆ. I am telling you, we are no way connected to it. All rubbish, all garbage. We are no way connected to it. All rubbish, all garbage. HDK ಸಿಡಿನೂ ಇದೆ, ಅವರು ಹರಿಶ್ಚಂದ್ರರಲ್ಲ.
ರವಿಕುಮಾರ್ ಹೇಳಿಕೆಗೆ ಎಚ್ಡಿಕೆ ವ್ಯಂಗ್ಯ. ರಮೇಶ್ ಜಾರಕಿಹೊಳಿ ಮತ್ತು ಡಿಕೆಶಿ ಟೀಮ್ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಮೇಲೂ ಸಿಡಿ ಬಾಂಬ್ ಬಿದ್ದಿದೆ. ಸಿಡಿ ಬಾಂಬ್ ಹಾಕಿದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ರು. ಕುಮಾರಸ್ವಾಮಿ ಅವರ ಬಗ್ಗೆ ಸಿಡಿ ಮತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಲು, ಅವರ ಮನೆ, ಅವ್ರ ತೋಟದ ಮನೆ, ಇವೆಲ್ಲ ಪ್ರಕರಣಗಳು ನಮಗೂ ಕೂಡ ಗೊತ್ತಿದೆ. ಅವರು ಮಾತಾಡಿದ ಮೇಲೆ ಅವ್ರು ಇದೇ ತರದ ಮುಂದುವರೆದ್ರೆ ನಾವು ಕೂಡ ರಾಜಕಾರಣವನ್ನು ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಹಾಗೆ ಬಂದಿಲ್ಲ, ನಾವು ಕೂಡ ಮಾತಾಡ್ತೇವೆ ಮುಂದೆ. ಅವರು ಎಕ್ಸ್ಪರ್ಟ್ ಅಂತ ನೆನ್ನೆ ಹೇಳಿದ್ನಲ್ಲ, ಅವರು ಸಿಡಿನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಯಾವ್ಯಾವ ಸಿಡಿ ಅದಕ್ಕೆ ಹೇಳಿದ್ದು ನಿನ್ನೆ ಪ್ರಹ್ಲಾದ್ ಜೋಶಿ ಅವರಿಗೆ, ನೀವು ಅದೆಂತದ್ದು ವಿಜಯೋತ್ಸವ ಯಾತ್ರೆನೋ ಜನ ಸಂಪರ್ಕ ಯಾತ್ರೆನೋ ಬಿಟ್ಟು ಸಿಡಿ ಯಾತ್ರೆ ಮಾಡಿ ಅಂತ ಹೇಳಿದ್ದೀನಲ್ಲ. ಯಾವ್ಯಾವ ಸಿಡಿಗಳು ಎತ್ತಿಟ್ಕೊಂಡಿದ್ದಾರೆ, ತೋಟದ ಮನೆಯಲ್ಲಿ ಇಟ್ಕೊಂಡಿದ್ದಾರೋ, ಮೀನ್ಸ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ ಇಟ್ಕೊಂಡಿದ್ದಾರೋ, ಯಾವ್ಯಾವ ಸಿಡಿ ಇದೆ ಅದನ್ನ ತೋರಿಸ್ಕೊಂಡು ಹೋಗ್ತೇವೆ. ಇಷ್ಟು ದಿನ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಿಡಿ ಸಮರ ಇತ್ತು. ಈಗ ಜೆಡಿಎಸ್ಗೂ ಕಳಂಕ ಅಂಟಿಸಿದ್ದಾರೆ. ಮೂರು ಪಕ್ಷಗಳ ಈ ಸಿಡಿ ರಹಸ್ಯ ಇನ್ನು 2-3 ತಿಂಗಳು ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. 2 ಜಿಲ್ಲೆಗಳಲ್ಲಿ 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅಭಿವೃದ್ಧಿ ಜೊತೆಗೆ ಚುನಾವಣೆ ಪ್ರಚಾರನೂ ಮಾಡ್ತಿದ್ದಾರೆ. ಮೊದಲು ಸಿದ್ಧತೆ ಹೇಗಿದೆ ಅನ್ನೋದನ್ನ ನೋಡೋಣ, ಆಮೇಲೆ ಕಾರ್ಯಕ್ರಮದ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹೌದು, ನಾಳೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. ಬೆಂಗಳೂರಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗ್ತಾರೆ. ಆಮೇಲೆ ಮಧ್ಯಾಹ್ನ ಕಲ್ಪತರು ನಾಡು ತುಮಕೂರು ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಆಗಮಿಸಿ ಗುಬ್ಬಿ ತಾಲೂಕಿನ ನೆಟ್ಟೂರು ಬಳಿಯ ಬಿದರೆಹಳ್ಳ ಕಾವಲ್ನಲ್ಲಿರೋ ನೂತನ HCL ಘಟಕ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಜಲಜೀವನ್ ಮಿಷನ್ ಯೋಜನೆ ಅಡಿ ತಿಪಟೂರಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ HCL ಘಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಏನು ಹೆಲಿಕಾಪ್ಟರ್ ಘಟಕ ಮತ್ತು ಹಲವು ಕಾರ್ಯಕ್ರಮಗಳಿಗೆ ಇಲ್ಲಿಂದನೇ ಕೂಡ ಒಂದು ಏನು ಶಂಕುಸ್ಥಾಪನೆ ಆಗಿರ್ಬೋದು ಮತ್ತು ಉದ್ಘಾಟನೆಯನ್ನು ಎಲ್ಲ ಕಾರ್ಯಕ್ರಮ ಕೂಡ ಈ ಒಂದು ಸ್ಥಳದಿಂದ ಮಾಡ್ತಾರೆ. ಈಗ ನಾವೀಗ ಏನು HCL ಘಟಕಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ. ಸೊ ಅವರ ಒಂದು ಬರುವಿಕೆಗಾಗಿ ಸಕಲ ಸಿದ್ಧತೆಗಳು ಕೂಡ ಈ ಒಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ HCL ಘಟಕದಲ್ಲಿ ನಡೆತಿರ್ತಕ್ಕಂಥದ್ದು. 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಇರಲಿದ್ದು ಕಾರ್ಯಕರ್ತರನ್ನ ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಕಾರ್ಯಕ್ರಮಕ್ಕೆ ಬರುವವರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಯಿಂದ 2:30ರ ಒಳಗೆ ಕಾರ್ಯಕರ್ತರು ವೇದಿಕೆ ಮುಂಭಾಗ ಆಸೀನರಾಗಬೇಕು. ಭದ್ರತಾ ದೃಷ್ಟಿಯಿಂದ ನೀರಿನ ಬಾಟಲ್, ಪ್ಲಾಸ್ಟಿಕ್ ಪೇಪರ್, ಊಟದ ಬಾಕ್ಸ್ ಇತರೆ ವಸ್ತುಗಳನ್ನು ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಸಿಎಂ ಬೊಮ್ಮಾಯಿ, ರಾಜ್ಯಪಾಲರು, ಸಚಿವರು, ಕೇಂದ್ರ ಸಚಿವರು, ಜಿಲ್ಲೆಯ ಶಾಸಕರು, ಮುಖಂಡರು ಸೇರಿದಂತೆ 1,500 ವಿವಿಐಪಿಗಳಿಗೆ ವಿಶೇಷ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗೆ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಲಿದ್ದು ಮಾರ್ಗ ಬದಲಾವಣೆಯನ್ನು ಮಾಡಿದ್ದಾರೆ. ತಿಪಟೂರು ಕಡೆಯಿಂದ ಬರುವವರು ಕೆಬಿ ಕ್ರಾಸ್, ತುರುವೇಕೆರೆ, ಟಿಬಿ ಕ್ರಾಸ್ ಹಾಗೂ ನಿಟ್ಟೂರು ಮೂಲಕ ತುಮಕೂರು ಕಡೆ ಹೋಗಬೇಕು. ಎರಡು 2016 ಜನವರಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭೂಮಿ ಪೂಜೆ ಮಾಡಿದರು. ಒಂದು 6 ವರ್ಷಗಳಲ್ಲಿ ಇದನ್ನು ಎಲ್ಲ ಹೆಲಿಕಾಪ್ಟರ್ ತಯಾರು ಮಾಡೋ ಮಟ್ಟಕ್ಕೆ ತಯಾರಿಸಿ 6ನೇ ತಾರೀಕಿಗೆ ಲೋಕಾರ್ಪಣೆ ಮಾಡಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಸೇರಿದಂತೆ ಒಟ್ಟು 5 ಜನ ಎಸ್ಪಿಗಳ ನೇತೃತ್ವದಲ್ಲಿ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದೆ. ಎಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಹಾಗೂ ಡಿಎಆರ್, ಕೆಎಸ್ಆರ್ಪಿ ಸೇರಿದಂತೆ ಒಟ್ಟು 1,500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಅಲ್ಲದೆ ಎಸ್ಪಿಜಿ ಪಡೆ ಕೂಡ ಈಗಾಗಲೇ HCLಗೆ ಬಂದಿಳಿದಿದೆ. ಇನ್ನು ಬರುವ ಕಾರ್ಯಕರ್ತರಿಗೆ ಬಸ್ಗಳು, ಕಾರುಗಳು, ಬೈಕ್ಗಳನ್ನು ಪಾರ್ಕಿಂಗ್ ಮಾಡಲು 3 ಕಡೆ 150 ಎಕರೆಯಲ್ಲಿ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 4 ಗೇಟ್ಗಳಲ್ಲಿ ಕಾರ್ಯಕರ್ತರು, ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಲಾಗಿದೆ. ಬರುವವರು ಮಧ್ಯಾಹ್ನ 2:30ರ ಒಳಗೆ ಬಂದು ಸೇರಬೇಕಿದೆ. ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರೋದ್ರಿಂದ ನಾವು 5 ಜನ ಎಸ್ಪಿಗಳು, ನಮ್ಮನ್ನು ಬಿಟ್ಟು 5 ಜನ ಎಸ್ಪಿಗಳು ಮತ್ತು ಸಿಬ್ಬಂದಿಗಳೆಲ್ಲ ಸೇರಿಬಿಟ್ಟು ನಾವೆಲ್ಲ ಬಂದೋಬಸ್ತು
ಮಾಡ್ತೀವಿ. ಪಾಸ್ ಕಡ್ಡಾಯ, ಪಾಸ್ ನಾವು ಎಲ್ಲ ಹೆಸರುಗಳು ಕೊಡ್ತಾರೆ, ಅದೆಲ್ಲ ಪೂರ್ತಿ ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿ ಆಮೇಲೆ ನಾವು ಮಾಡಬೇಕಾಗುತ್ತೆ. ಮೋದಿ ಕಾರ್ಯಕ್ರಮಕ್ಕೆ 300 ಕೆಎಸ್ಆರ್ಟಿಸಿ ಬಸ್, 500 ಖಾಸಗಿ ಬಸ್ ಸೇರಿದಂತೆ ಕಾರುಗಳನ್ನು ಬುಕ್ ಮಾಡಿದ್ದಾರೆ ಬಿಜೆಪಿಯವರು. ಒಟ್ಟಾರೆ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ನೆಪದಲ್ಲಿ ಮೋದಿ ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ. ತುಮಕೂರು ನಗರ ಸೇರಿದಂತೆ ಗುಬ್ಬಿ, ನಿಟ್ಟೂರು ರಸ್ತೆಗಳಲ್ಲಿ ಬಿಜೆಪಿ ಬಾವುಟ ರಾರಾಜಿಸುತ್ತಿದೆ. ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಬಿಜೆಪಿಯವರಿಗೆ ಬೂಸ್ಟರ್ ಸಿಕ್ಕಂತಾಗಿದೆ. ವಿಠಲ್, ನ್ಯೂಸ್ 18 ತುಮಕೂರು. ಸೊ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರು ಹಾಗೆ ತುಮಕೂರಿನಲ್ಲಿ ಪ್ರಧಾನಿ ಮೋದಿ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನಿರುತ್ತೆ ಅನ್ನೋದನ್ನ ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬೆಳಗ್ಗೆ 8:30ಕ್ಕೆ ದೆಹಲಿಯಿಂದ ಹೊರಟು 11 ಗಂಟೆಗೆ ಬೆಂಗಳೂರಿನ ಮಾದಾವಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಳಿತಾರೆ. ಆ ನಂತರ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿಗೆ ಭೇಟಿಯನ್ನ ಕೊಡ್ತಾರೆ. ಅದಾದ ಬಳಿಕ ಬೆಳಗ್ಗೆ 11 ಗಂಟೆಗೆ ಇಂಡಿಯಾ ಎನರ್ಜಿ ವೀಕ್ 2023ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡಲಿದ್ದಾರೆ. E20 ಇಂಧನ ಲೋಕಾರ್ಪಣೆಯನ್ನ ಮಾಡಲಾಗುತ್ತೆ. ಇದೇ ಕಾರ್ಯಕ್ರಮದಲ್ಲಿ ಗ್ರೀನ್ ಮೊಬಿಲಿಟಿ ರ್ಯಾಲಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ 1500 ವಿದ್ಯಾರ್ಥಿಗಳಿಂದ ಹಸಿರು ಇಂಧನ ಜಾಗೃತಿ ರ್ಯಾಲಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡಿಸಲಿದ್ದಾರೆ. ತೈಲ ಕ್ಷೇತ್ರದ ಬೆಳವಣಿಗೆ ಮತ್ತು ಹೂಡಿಕೆ ಸಮ್ಮೇಳನ ಇದಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1150 ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿರ್ತಾರೆ. 1500 ವಿದ್ಯಾರ್ಥಿಗಳು. ತೈಲ ಕ್ಷೇತ್ರದ ಬೆಳವಣಿಗೆ ಮತ್ತೆ ಹೂಡಿಕೆಯ ಒಂದು ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಪೆಟ್ರೋಲಿಯಂ, ಎಲೆಕ್ಟ್ರಿಕ್, ಹಸಿರು ಇಂಧನ ಬಳಕೆಗೆ ಹೆಚ್ಚು ಒತ್ತನ್ನ ಕೊಡಲಾಗುತ್ತೆ. ದೇಶದ 67 ಬಂಕ್ಗಳಲ್ಲಿ ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣವನ್ನ ಕೂಡ ಇದೇ ಕಾರ್ಯಕ್ರಮದಲ್ಲಿ ಮಾಡಲಾಗುವಂಥದ್ದು. ಸುರಕ್ಷಿತ ಇಂಧನ ಪೂರೈಕೆ ಚರ್ಚೆಗಾಗಿ ಈ ಒಂದು ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದೆ. ಕೇವಲ ಸಮ್ಮೇಳನದ ಆಯೋಜನೆ ಮಾತ್ರ ಅಲ್ಲ, ಈ ಸಮ್ಮೇಳನದಲ್ಲಿ 30,000ಕ್ಕೂ ಹೆಚ್ಚು ಸಾರ್ವಜನಿಕರು, 650ಕ್ಕೂ ಹೆಚ್ಚು ಪ್ರಾಯೋಜಕರು ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇನ್ನು 8,000 ವಿದೇಶಿ ಪ್ರತಿನಿಧಿಗಳು, 500ಕ್ಕೂ ಹೆಚ್ಚು ಭಾಷಣಕಾರರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿದೇಶಿ ಗಣ್ಯರ ಜೊತೆ, ಯುವಕರ ಜೊತೆ ಮೋದಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಭಾಗವಹಿಸ್ತಾ ಇರುವಂಥದ್ದು. ಇದಿಷ್ಟು ಬೆಂಗಳೂರಿನ ಕಾರ್ಯಕ್ರಮಗಳಾಗಿರುತ್ತೆ. ಇನ್ನು ತುಮಕೂರಿನಲ್ಲಿ ಇತಿಹಾಸದಲ್ಲೇ ಐತಿಹಾಸಿಕ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಆ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇದ್ದಾರೆ. ಮೊದಲಿಗೆ ಗುಬ್ಬಿಯ ಬಿದರಿಹಳ್ಳ HAL ಹೆಲಿಕಾಪ್ಟರ್ ಘಟಕವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಅದಾದ ಬಳಿಕ ತುಮಕೂರಿನ ಬೃಹತ್ ಕೈಗಾರಿಕಾ ಟೌನ್ಶಿಪ್ ಅನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಅದಾದ ಬಳಿಕ ಟಿಪಟೂರು ಬಹುಗ್ರಾಮ ಜಲ್ ಜೀವನ್ ಮಿಷನ್ಗೆ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ. ಈ ಪ್ರಮುಖ 3 ಕಾರ್ಯಕ್ರಮಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ತುಮಕೂರಿನಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಇನ್ನು HAL ಕಾರ್ಖಾನೆ ಏಷ್ಯಾದ ದೊಡ್ಡ ಹೆಲಿಕಾಪ್ಟರ್ ಘಟಕ ಆಗಿರುವಂಥದ್ದು. ಈ ಒಂದು HAL ಕಾರ್ಖಾನೆಯ ಸ್ಪೆಷಾಲಿಟಿಗಳು ಏನೇನು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 615 ಎಕರೆಯಲ್ಲಿ ಈ ಗ್ರೀನ್ ಫೀಲ್ಡ್ ಹೆಲಿಕಾಪ್ಟರ್ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ಲಘು ಯುದ್ಧ ವಿಮಾನ, ಹೆಲಿಕಾಪ್ಟರ್, ಖಾಸಗಿ ಚಾಪ್ಟರ್ ಉತ್ಪಾದನೆಯನ್ನ ಈ ಕಾರ್ಖಾನೆಯಲ್ಲಿ ಮಾಡಲಾಗುತ್ತೆ. ಮುಂದಿನ 20 ವರ್ಷಗಳಲ್ಲಿ 1000 ಹೆಲಿಕಾಪ್ಟರ್ ಉತ್ಪಾದನೆಯ ಗುರಿಯನ್ನ ಕೂಡ ಇಟ್ಕೊಳ್ಳಲಾಗಿರುವಂಥದ್ದು. ಒಟ್ಟು 6,000 ನೇರ ಉದ್ಯೋಗ, 2,000 ಪರೋಕ್ಷ ಉದ್ಯೋಗ ಸೃಷ್ಟಿಯ ಯೋಜನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ದೇಶದ ಎಲ್ಲಾ ಕಾಪ್ಟರ್ ಸಮಸ್ಯೆಗಳಿಗೆ ಇಲ್ಲಷ್ಟೇ ಪರಿಹಾರ ಸಿಗುತ್ತೆ. ಯಾವುದೇ ತಾಂತ್ರಿಕ ಸಮಸ್ಯೆಗಳಿರಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದರೂ ಕೂಡ ಈ ಕಾರ್ಖಾನೆಯಲ್ಲೇ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೂ ಪರಿಹಾರ ಸಿಗೋ ನಿಟ್ಟಿನಲ್ಲಿ ಈಗೊಂದು ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಯೋಜನೆಯನ್ನ ಕೂಡ ಈ ಒಂದು ಕೈಗಾರಿಕಾ ಟೌನ್ಶಿಪ್ ಹೊಂದಿರುವಂಥದ್ದು. ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ನ ಒಂದು ಭಾಗ ಕೂಡ ಇದಾಗಿರುತ್ತೆ. ಇದರ ಜೊತೆಗೆ ಹಲವಾರು ವಿಶೇಷತೆಗಳನ್ನ ಹೊಂದಿರುವಂಥದ್ದು. ತುಮಕೂರಲ್ಲಿ 3 ಹಂತಗಳಲ್ಲಿ 8,484 ಎಕರೆಯಲ್ಲಿ ಈ ಒಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಹಂತ ಹಂತವಾಗಿ ಒಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಜಲಜೀವನ್ ಮಿಷನ್ ಶುದ್ಧ ಕುಡಿಯುವ ನೀರಿನ ಯೋಜನೆಗೂ ಕೂಡ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ಕೊಡ್ತಾ ಇರುವಂಥದ್ದು. ಚಿಕ್ಕನಾಯಕನಹಳ್ಳಿ ಮತ್ತು ಟಿಪಟೂರಿನ ಜನರಿಗೆ ನೀರು ಪೂರೈಕೆ ಮಾಡುವಂತಹ ಯೋಜನೆಯನ್ನ ಈ ಜಲ್ ಜೀವನ್ ಯೋಜನೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಒಟ್ಟು 430 ಕೋಟಿ ರೂಪಾಯಿ ವೆಚ್ಚದ ಬಹುಗ್ರಾಮ ನೀರು ಪೂರೈಕೆ ಯೋಜನೆ ಇದಾಗಿರುವಂಥದ್ದು. ಇದರಿಂದಾಗಿ ಬಹುಗ್ರಾಮಗಳು ನೀರಿನ
ಉಪಯೋಗವನ್ನ ಪಡ್ಕೊಳ್ಳುವಂಥದ್ದು. ಚಿಕ್ಕನಾಯಕನಹಳ್ಳಿಯ 147 ಜನವಸತಿ ಪ್ರದೇಶಗಳಿಗೆ ಈ ಯೋಜನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ತಿಪಟೂರ್ನ ಬಹುತೇಕ ಗ್ರಾಮಗಳಿಗೂ ಕೂಡ ಶುದ್ಧ ನೀರನ್ನ ಪೂರೈಕೆ ಮಾಡಲಾಗುತ್ತೆ ಈ ಜಲ್ ಜೀವನ್ ಯೋಜನೆಯ ಮುಖಾಂತರ. ಈ ರೀತಿಯಾದಂತಹ ಹಲವಾರು ವಿಶೇಷತೆಗಳನ್ನ ಒಳಗೊಂಡಿರುವಂಥದ್ದು. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಜೊತೆಗೂ ಕೂಡ 2023 ಅಂದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣಾ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಚಾರ ಕಾರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಮಾಡ್ತಾ ಇದ್ದಾರೆ. ಏನು ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆಗಳಾಗ್ತಾ ಇದೆ. ಭವಾನಿ ರೇವಣ್ಣ, ಶಿವಲಿಂಗೇಗೌಡ, ಎಟಿ ರಾಮಸ್ವಾಮಿ ಜೆಡಿಎಸ್ ಪಾಲಿಗೆ ಬಿಸಿ ತುಪ್ಪ ಆಗಿದ್ದು ನಾಳೆ ಕ್ಲೈಮ್ಯಾಕ್ಸ್ ಸಿಗೋ ಸಾಧ್ಯತೆಗಳಿವೆ. ಹಾಸನ ಕ್ಷೇತ್ರದ ಟಿಕೆಟ್ಗೆ ಭವಾನಿ ಪಟ್ಟು ಬಿಡ್ತಿಲ್ಲ, ಕುಮಾರಸ್ವಾಮಿ ಒಪ್ತಿಲ್ಲ. ದೇವೇಗೌಡರ ಅಂಗಳದಲ್ಲಿ ಚೆಂಡಿದ್ದು ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಆದ್ರೂ ಭವಾನಿ ರೇವಣ್ಣ ಮಾತ್ರ ಟಿಕೆಟ್ ಸಿಗೋ ವಿಶ್ವಾಸದಲ್ಲಿ ಕ್ಷೇತ್ರ ಪರ್ಯಟನೆ, ದೇವಸ್ಥಾನಗಳ ಪರ್ಯಟನೆ ನಡೆಸುತ್ತಿದ್ದಾರೆ. ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿಗೆ ಭೇಟಿ ನೀಡಿ ಪೂಜೆನೂ ಸಲ್ಲಿಸಿದ್ರು. ನಾನು ರೇವಣ್ಣ ಸಾಹೇಬ್ರು ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ಹೊಸದಲ್ಲ, ಹಾಗಾಗಿ ತುಂಬ ವರ್ಷದಿಂದನೂ ಎಲ್ಲ ದೇವಸ್ಥಾನಕ್ಕೂ ಜೊತೆಯಲ್ಲಿ ಹೋಗ್ತೀವಿ. ಹಾಗೆ ಇವತ್ತು ಕೂಡ ಬಂದಿದ್ದೀವಿ. ವಿಶೇಷವಾಗಿ ಪ್ರಾರ್ಥನೆ ಅಂದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ JDS ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅರಕಲಗೂಡಿಗೆ ಎ ಮಂಜು JDS ಅಭ್ಯರ್ಥಿ. ಹಾಲಿ ಶಾಸಕ ಎಟಿ ರಾಮಸ್ವಾಮಿ ಸಿಡಿಮಿಡಿ. ನಿನ್ನೆ ತಾನೇ ಹಾಸನದ ಅರಕಲಗೂಡು ಕ್ಷೇತ್ರಕ್ಕೆ ಎ ಮಂಜು ಅಭ್ಯರ್ಥಿ ಅಂತ ಘೋಷಿಸಿದ್ರು. ಎ ಮಂಜು ಖುಷಿಯಾಗಿದ್ರೆ ಶಾಸಕ ರಾಮಸ್ವಾಮಿ ಸಿಟ್ಟು ಹೊರಹಾಕಿದ್ರು. ಈಗಾಗಲೇ ನಾನು ಎ ಮಂಜು ಅವ್ರ ಜೊತೆ ಮಾತಾಡಿದ್ದೇನೆ. ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜು ಅವರನ್ನ ಕೂತು 2-3 ಬಾರಿ ಚರ್ಚೆ ಮಾಡಿದ್ದೇವೆ. ರೇವಣ್ಣ ಅವರು ಬಹುಶಃ ಮಾತನಾಡಿದ್ದಾರೆ. ಸದ್ಯದಲ್ಲೇ ತೀರ್ಮಾನ ಮಾಡಿದ್ದೀವಿ. ಈ ಒಳಸಂಚುಗಳು ನನ್ನ ಗಮನಕ್ಕೆ ಮೊದಲೇ ಬಂದಿದೆ. ಇನ್ನೂ ಹೆಚ್ಚು ವಿಷಯಗಳನ್ನ ನಾನು ಕೂಲಂಕುಷವಾಗಿ ಮಾತನಾಡ್ತೀನಿ. ಚರ್ಚೆ ಮಾಡಲಿಕ್ಕೆ ಏನು ಹಿಂದೆ ಮುಂದೆ ನೋಡೋದಿಲ್ಲ, ಸತ್ಯ ಹೇಳಲಿಕ್ಕೆ. ಸುಳ್ಳು ಹೇಳಲಿಕ್ಕೆ ಬಹಳ ಭಯ ಪಡ್ತೀನಿ ನಾನು. ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ. ಜನರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಅವರ ಅಭಿಪ್ರಾಯ ಕೇಳಿದ ನಾನು ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ನನ್ನನ್ನು ಗುರುತಿಸಿದ್ದಾರೆ, ಆ ಪಕ್ಷದಲ್ಲಿ ಕೊಡ್ತೀನಿ ಅಂತೇಳಿ. ನಾನು ದೇವೇಗೌಡರಿಗೆ, ರೇವಣ್ಣ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ, ವಿಶೇಷವಾಗಿ ಕುಮಾರಸ್ವಾಮಿ ಅವರಿಗೆ ನನ್ನ ಗುರ್ತು ಮಾಡಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರ ಕುಟುಂಬಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅರಸೀಕೆರೆ JDS ಅಭ್ಯರ್ಥಿ ಯಾರು? ನಾಳೆ ರೇವಣ್ಣ ನೇತೃತ್ವದಲ್ಲಿ ಫೈನಲ್ ಸಭೆ. ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ಈಗ ಅರಸೀಕೆರೆಗೆ JDS ಅಭ್ಯರ್ಥಿ ಆಯ್ಕೆ ಸಭೆ ನಡೆಯಲಿದೆ. ಹಾಸನ ಕಿಂಗ್ HD ರೇವಣ್ಣ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಅರಕಲಗೂಡು, ಹೊಳೆ ನರಸೀಪುರ, ಹಳ್ಳಿ ಮೈಸೂರು ಭಾಗದ ಅನೇಕರನ್ನ ಸಭೆಗೆ ಆಹ್ವಾನಿಸಲಾಗಿದೆ. ನಾನು ನಾಳೆ ಅರಕಲಗೂಡು, ಹೊಳೆ ನರಸೀಪುರದಲ್ಲಿ ಹಳ್ಳಿ ಮೈಸೂರು ಸಭೆ ಕರೀತಾ ಇದ್ದೀನಿ. ಪಕ್ಷ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲ ಭದ್ರ ಆಗಿರಬೇಕು. ರಾಷ್ಟ್ರೀಯ ಪಕ್ಷ ದೇವೇಗೌಡರು ಕಣ್ಣು ಮುಂದೆ ರಾಜ್ಯ ಸರ್ಕಾರ ತರಬೇಕಷ್ಟೇ. ಅರಸೀಕೆರೆದು ಶಿವಲಿಂಗೇಗೌಡರು ಇನ್ನೂ ಹೇಳಿಲ್ವಲ್ರಿ. ಈಗ 12ನೇ ತಾರೀಕು ಕಾರ್ಯಕರ್ತರು ಸಭೆ ಇದೆ. ಕೂತ್ಕೊಂಡು ಮಾತಾಡೋರು ಏನು ಹೇಳ್ತಾರೆ ಶಿವಲಿಂಗೇಗೌಡರು ನೋಡ್ಕೊಂಡು ಮಾಡೋಣ ಹೇಳಿ. JDS 123 ಮಿಷನ್ಗೆ ಹಾಸನ ಜಿಲ್ಲೆ ಅತಿ ಮುಖ್ಯ. ಹಾಸನದಲ್ಲಿ ಒಂದು ಕ್ಷೇತ್ರ ಕಳ್ಕೊಂಡ್ರು JDS ಭದ್ರಕೋಟೆ ಛಿದ್ರ ಆಗುತ್ತೆ. JDS ಕೋಟೆಗೆ ಲಗ್ಗೆ ಹಾಕೋಕೆ ಬಿಜೆಪಿ, ಕಾಂಗ್ರೆಸ್ ಕೂಡ ಎಲ್ಲ ಮಾರ್ಗಗಳಲ್ಲೂ ಅಖಾಡಕ್ಕಿಳಿದಿವೆ. ನೋಡೋಣ ಏನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕಾದವರು ಚೀನಾದ ಬಲೂನ್ ಬ್ಲಾಸ್ಟ್ ಮಾಡಿದ್ದಾರೆ. ಫೈಟರ್ ಜೆಟ್ ಮಿಸೈಲ್ ಬಳಕೆ ಮಾಡಿಕೊಂಡು ಬಲೂನ್ ಬ್ಲಾಸ್ಟ್ ಮಾಡಿರುವ ಅಮೆರಿಕ ತನ್ನ ಹೆಗ್ಗಳಿಕೆ ಸಾರ್ಕೊಳ್ತಾ ಇದ್ರೆ ಚೀನಾ ಅಸಮಾಧಾನ ವ್ಯಕ್ತಪಡಿಸಿದೆ. ಅಷ್ಟಕ್ಕೂ ಏನಿ ಬಲೂನ್ ಕಥೆ, ಎಲ್ಲಿದೆ ಡೀಟೇಲ್ಸ್. ಅಮೆರಿಕದ ಆಗಸದಲ್ಲಿ ಚೀನಾ ಬಲೂನು. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ಆದರೆ ಒಂದು ಬಲೂನ್ಗೆ ಹೆದರೋ ಪರಿಸ್ಥಿತಿಗೆ ತಲುಪಿಬಿಟ್ಟಿತ್ತು ಅಮೆರಿಕ. ಅಮೆರಿಕದ ಹಲವು ನಗರಗಳ ಮೇಲೆ ಸುಮಾರು 6,000 ಅಡಿ ಮೇಲೆ ಬಿಳಿ ಬಣ್ಣದ ಬಲೂನ್ ಹಾರುತ್ತಿದ್ರೆ ಅದೇನು ಚಂದ್ರ ನೀಲಾಗಾಸದಲ್ಲಿ ತೇಲುತ್ತಿದೆಯಲ್ಲ ಅಂತ ಜನ ಭಾವಿಸುವಂತಾಗಿತ್ತು. ಸೆನ್ಸರ್ ಹೊತ್ತ ಬಲೂನ್ ತಂದಿಟ್ಟಿತ್ತು ಟೆನ್ಷನ್. ಡಿಫೆನ್ಸ್ ಬಗ್ಗೆ ಗೊತ್ತಿರೋರಿಗೆ ಒಂದು ವಿಷಯ ಸ್ಪಷ್ಟವಾಗಿರುತ್ತೆ. ಬಾಲಿಸ್ಟರ್ ರೆಡಾರ್ಸ್ ಹಾಗೂ ಆಂಟಿ ಫ್ಲೈಯಿಂಗ್ ಆಬ್ಜೆಕ್ಟ್ ಮಿಸೈಲ್ಗಳಿಂದ ತುಂಬಿರುವ ಅಮೆರಿಕದ ಆಗಸವನ್ನ ಅತಿಕ್ರಮಿಸೋದು ಅಸಾಧ್ಯದ ಮಾತು. ಫೈಟರ್ ಜೆಟ್ಸ್, ಹೆಲಿಕಾಪ್ಟರ್ಸ್, ಡ್ರೋನ್ಸ್, ಮಿಸೈಲ್ಸ್ ಸಾಧ್ಯವೇ ಇಲ್ಲ. ಆದರೆ ಚೀನಾ ಮಾತ್ರ ರಂಗೋಲಿ ಕೆಳಗೆ ನುಗ್ಗಿದ್ದು ಬೇಹುಗಾರಿಕೆ ಬಲೂನ್ ಅನ್ನ ಅಮೆರಿಕದ ಮೇಲೆ ಹಾರಿಬಿಟ್ಟಿತ್ತು.
ಹಲವು ದಿನಗಳ ಕಾಲ ಈ ಬಲೂನ್ ಬೇಹುಗಾರಿಕೆ ನಡೆಸುತ್ತಿದ್ರೂ ಅಮೆರಿಕಕ್ಕೆ ಅದನ್ನ ಹೊಡೆದು ಉರುಳಿಸಲು ಸಾಧ್ಯವಾಗಿರಲಿಲ್ಲ. ಯಾಕಂದ್ರೆ ಆ ಬಲೂನ್ ಅಲ್ಲಿ ಸ್ಫೋಟಕವಿದ್ರೆ ಪರಿಣಾಮ ಏನಾಗಬಹುದು ಅಥವಾ ಅದರೊಳಗಿನ ಸೆನ್ಸರ್ ಯಾರದಾದ್ರೂ ಮೇಲೆ ಬಿದ್ದರೆ ಹೇಗೆ ಅನ್ನೋ ಜಿಜ್ಞಾಸೆ ಕಾಡುತ್ತಿತ್ತು. ಕೊನೆಗೂ ಆದೇಶ ಕೊಟ್ಟ ಜೋ ಬಿಡೆನ್. ಆಗಸದಲ್ಲೇ ಹೊಡೆದುರುಳಿಸಿದ F-22. 6 ದಿನಗಳಿಂದ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ಕೊನೆಗೂ ಆ ಬಲೂನ್ ಅನ್ನ ಹೊಡೆದು ಉರುಳಿಸಲು ಆದೇಶ ಕೊಟ್ಟಿಯೇ ಬಿಟ್ಟರು. ಜೋ ಬಿಡೆನ್ ಆದೇಶ ಕೊಟ್ಟರೂ ಆ ಬಲೂನ್ಗಳು ಜನನಿಬಿಡ ಪ್ರದೇಶದಿಂದ ದೂರ ಕಡಲ ಮೇಲೆ 12 ಕಿಲೋಮೀಟರ್ ತೆರಳುವ ತನಕ ವಾಯುಸೇನೆ ವೇಟ್ ಮಾಡುತ್ತಲೇ ಇತ್ತು. ಯಾವಾಗ ಅದು ಭೂಪ್ರದೇಶದಿಂದ ಕಡಲ ಪ್ರದೇಶಕ್ಕೆ ಬಂತೋ ಆಗ ಬಿಲ್ಲಿನಿಂದ ಬಾಣ ಸಿಡಿದಂತೆ ನಭಕ್ಕೆ ಜಿಗಿದ F-22 ರಾಫ್ಟರ್ ಯುದ್ಧ ವಿಮಾನಗಳು ಆಗಸದಲ್ಲೇ ಮಿಸೈಲ್ ಚಿಮ್ಮಿಸಿ ಬಲೂನ್ ಅನ್ನ ಹೊಡೆದು ಹಾಕ್ತು. ಬಲೂನ್ ಬ್ಲಾಸ್ಟ್ಗೆ ಚೀನಾ ನಿಗಿನಿಗಿ ಕೆಂಡ. ಒಂದೆಡೆ ಬಲೂನ್ ಹೊಡೆದು ಹಾಕಿ ನಿಟ್ಟುಸಿರನ್ನ ಅಮೆರಿಕ ಬಿಟ್ರೆ, ಇನ್ನೊಂದೆಡೆ ನೀವು ಹೀಗೆ ಬಲೂನ್ಗಳನ್ನ ನಾಶ ಮಾಡಬಾರದಿತ್ತು ಅಂತ ಚೀನಾ ಅಮೆರಿಕದ ವಿರುದ್ಧವೇ ಅಸಮಾಧಾನ ಹೊರಹಾಕಿದೆ. ಅದೇನೇ ಇದ್ರೂ ಬೇಹುಗಾರಿಕೆ ಬಲೂನ್ ಪ್ರಕರಣವಂತೂ ಅಮೆರಿಕ ಮತ್ತು ಚೀನಾ ಸಂಬಂಧದಲ್ಲಿ ಮತ್ತಷ್ಟು ಬಿರುಕು ಮೂಡಲು ಕಾರಣವಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇರುವುದು ಹೆಮ್ಮೆ ಹಾಗೂ ನಮ್ಮ ಸೌಭಾಗ್ಯ ಅಂತಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ನೆಟ್ವರ್ಕ್ 18 ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಜೊತೆಗಿನ ಸಂದರ್ಶನದಲ್ಲಿ ಈ ಮಾತನ್ನ ಹೇಳಿದ್ದಾರೆ. उत्तर प्रदेश में जो राम जन्म की भूमि भी है, यहाँ पर उसको जलाया जा रहा है. इसको आप कैसे देखते हैं? क्या आप इस पर कड़ी कार्रवाई करेंगे? क्या जो लोग ये कर रहे हैं? कार्रवाई हो चुकी है जी. और रामचरितमानस एक पवित्र ग्रंथ है, समाज को जोड़ने वाला ग्रंथ है और रामचरितमानस के प्रति सनातन आस्था जी उत्तर भारत के हर घर में सुंदरकांड के पाठ होते हैं किसी भी मांगलिक कार्यक्रम के अवसर पर. हमें ये नहीं भूलना चाहिए. हर सनातन धर्मावलंबी सुंदरकांड का पाठ कराता है. दूसरा, अक्टूबर से लेकर के सितंबर के अंत से लेकर के और दिसंबर के प्रारंभ तक उत्तर भारत के हर गांव में रामलीलाओं के मंचन होते हैं. रामलीलाओं का मंचन की शुरुआत भी संत तुलसीदास जी ने की थी. रामलीलाएं पूरे गांवों को जोड़ती हैं और जिन लोगों को रामचरितमानस के इस भाव के बारे में जानकारी होती ना, वे लोग इस प्रकार के प्रश्न नहीं उठाते. आखिर उसी रामचरितमानस में निषाद राज का भी चित्रण है और उसी रामचरितमानस में सबरी का भी चित्रण है जी. ಈ ಎಲ್ಲಾ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.